ಕರ್ನಾಟಕದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ದಾಖಲೆಯ ಮಟ್ಟದಲ್ಲಿ ಬಜೆಟ್ ಮಂಡನೆ ಮಾಡಿದ್ದಾರೆ ಅನ್ನೋದು ಅವ್ರ ದಾಖಲೆ ಬಿಟ್ಟರೆ ಬಡವರಿಗೆ ದುರ್ಬಲರಿಗೆ ಯಾರಿಗೂ ಕೂಡ ಇದರಲ್ಲಿ ನ್ಯಾಯ ಸಿಕ್ಕಿದ್ದೂ ಇಲ್ಲ ಮತ್ತು ಸಹಾಯ ಆಗಿರುವಂತಹ ಸ್ಥಿತಿಗಳು ಕೂಡ ಇಲ್ಲ. ಒಟ್ಟಾರೆ ಈ ಅತ್ಯಂತ ಪರಿಪೂರ್ಣವಾದಂಥ ಅತ್ಯಂತ ಬಹಳ ಹೆಚ್ಚು ವಿತ್ತೀಯ ಕೊರತೆಯನ್ನು ಅನುಭವಿಸುವಂತಹ ಒಂದು ಬಜೆಟ್ ಆಗಿ ಇದು ತೋರುತ್ತೆ. ಹಿಂದುಳಿದ ವರ್ಗದವರಿಗೆ ಏನೋ ಸಹಾಯ ಮಾಡಿದರೆ ಕೇಳಿದರೆ ಕರ್ನಾಟಕ ರಾಜ್ಯದಲ್ಲಿ 1 ಲಕ್ಷಕ್ಕೂ ಮಿಕ್ಕಿ ಹಾಸ್ಟೆಲ್ಗೋಸ್ಕರ ಕಾಯ್ತಿರುವಂತಹ ಬಡ ವಿದ್ಯಾರ್ಥಿಗಳು ಹಿಂದುಳಿದ ವರ್ಗದ ಇಲಾಖೆಯಲ್ಲಿ ಇದ್ದಾರೆ. ಅವ್ರು ಯಾರಿಗೂ ಕೂಡ ಒಂದು ಹಾಸ್ಟೆಲ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿಲ್ಲ. ಅದರ ಬದಲಾಗಿ ನೀವು ಅಲ್ಪಸಂಖ್ಯಾತರಿಗೆ ಕೊಟ್ಟದ್ದನ್ನು ನಾನೇನು ದೂರದಿಲ್ಲ, ಯಾಕಂದ್ರೆ ಅಲ್ಲೂ ಕೂಡ ಬಡವರು ಇರ್ತಾರೆ, ಕಷ್ಟದಲ್ಲಿದ್ದಾರೆ. ಅದೇ ಪ್ರಮಾಣದಲ್ಲಿ ಹಿಂದುಳಿದ ವರ್ಗದವರಿಗೆ ದಲಿತರಿಗೂ ಕೂಡ ಸಹಾಯ ಮಾಡಬೇಕಿತ್ತು ಅನ್ನೋದು ನನ್ನ ಯೋಚನೆ. ದುರಾದೃಷ್ಟಕ್ಕೆ ಹಿಂದುಳಿದ ವರ್ಗದ ಯಾವುದೇ ನಿಗಮಗಳಿಗೆ ಘೋಷಣೆ ಮಾಡಿದ್ದು ಕೂಡ ಕಂಡು ಬರ್ತಾ ಇಲ್ಲ. ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಕೂಡ ಏನೂ ಸಹಾಯ ಇದರಿಂದ ಆಗಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಹಿಂದುಳಿದ ವರ್ಗವನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡೋದು ಬಜೆಟ್ ಅಲ್ಲಿ ಕಂಡು ಬರುತ್ತೆ. ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ನಾನೊಂದು ಮಾತನ್ನು ಸಿದ್ದರಾಮಯ್ಯನವರಿಗೆ ಹೇಳ್ತಾ ಇದ್ದೆ. ನಮ್ಮ ಸರ್ಕಾರ ಇರುವಾಗ ನಾವು 3% ಇರುವಂತಹ ST ಮೀಸಲಾತಿಯನ್ನ ನಾವು 7% ಮಾಡಿದೆವು, 15 ಇರುವುದನ್ನು 17 ಮಾಡಿದೆವು. ಇಷ್ಟೊಂದು ಅಗಾಧ ಪ್ರಮಾಣದಲ್ಲಿ ಮೀಸಲಾತಿ ಹೆಚ್ಚಳ ಮಾಡಿ ಅವರ ಉದ್ಯೋಗ ಅವರ ಪ್ರಮೋಷನ್ಗೆ ಶಕ್ತಿಯನ್ನು ಕೊಟ್ಟರೆ ಹೈಕೋರ್ಟ್ಗೆ ಅಥವಾ ಸುಪ್ರೀಂ ಕೋರ್ಟ್ಗೆ ಬೇಕಾದಂಥ ದಾವೆಗಳಿಗೆ ಉತ್ತರ ಕೊಡಲಿಕ್ಕೂ ಕೂಡ ನಿರ್ಲಕ್ಷ್ಯ ಮಾಡಿ ಇವತ್ತು ಕೋರ್ಟಲ್ಲಿದೆ ಅನ್ನುವ ಕಾರಣಕ್ಕೋಸ್ಕರ ಮೀಸಲಾತಿಯನ್ನ ಅಥವಾ ಒಳ ಮೀಸಲಾತಿಯನ್ನು ವಿನಾಕಾರಣಕ್ಕೋಸ್ಕರ ನಿರ್ಬಂಧ ಮಾಡ್ತಿರೋದು ಕೂಡ ಇಲ್ಲಿ ಕಂಡು ಬರುತ್ತೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದಿಂದ ಪ್ರತಿ ವರ್ಷ 12,000 ಕೋಟಿ ರೂಪಾಯಿ 13,000 ಕೋಟಿ ರೂಪಾಯಿಯನ್ನ ಗ್ಯಾರಂಟಿ ಉಪಯೋಗಿಸ ಆಗ್ತಾ ಇತ್ತು. ಸುಮಾರು 36,000 ಕೋಟಿ ರೂಪಾಯಿ ನಮಗೆ ವಂಚನೆ ಆಗಿದೆ, ನಮಗೊಂದು ವಾಪಸ್ ಕೊಡಬೇಕು ಈ ಬಜೆಟ್ನಲ್ಲಿ ಅಂತ ಹೇಳಿ ಆ ಪರಿಜಾತಿ ಪರಿಶಿಷ್ಟ ಪಂಗಡದ ಒತ್ತಾಯ ಮಾಡ್ತಾ ಇದ್ರೆ ಈ ಬಜೆಟ್ನಲ್ಲಿ ಮತ್ತೆ 15,000 ರೂಪಾಯಿ ಕೋಟಿ ತೆಗಿಲಿಕ್ಕೆ 15,000 ಕೋಟಿ ರೂಪಾಯಿ ತೆಗಿಲಿಕ್ಕೆ ಬೇಕಾದಂತ ಯೋಜನೆಯನ್ನು ರೂಪಿಸಿ ಒಟ್ಟಾರೆ ಇಡೀ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮೂಲಭೂತ ಸೌಕರ್ಯಕ್ಕೆ ಕೊಡಬೇಕಾದಂತ ಹಣವನ್ನ ಗ್ಯಾರಂಟಿಗೆ ಉಪಯೋಗಿಸುವಂತ ಕೆಟ್ಟ ಪರಂಪರೆಗೆ ಸಿದ್ದರಾಮಯ್ಯನವರ ಸರ್ಕಾರ ಎಳೆದುಬಿಟ್ಟಿದೆ. ಒಂದು ಕಡೆಯಲ್ಲಿ ಬಡವರಿಗೆ ಬೇಕಾದ ಅನುಕೂಲ ಕೂಡ ಮಾಡಿಲ್ಲ. ಮಾತಾಡುವಾಗ ಹೇಳ್ತಾ ಇದ್ರು ನಮ್ಮ ಪ್ರಣಾಳಿಕೆ ನನ್ನ ಬಜೆಟ್ ಅಂತೇಳಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳೋದನ್ನ ನಾನು ಕೇಳಿದೆ. ಅವರ ಪ್ರಣಾಳಿಕೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಸಂಬಳವನ್ನು ಜಾಸ್ತಿ ಮಾಡ್ತೇವೆ ಅಂತೇಳಿ ಘೋಷಣೆ ಮಾಡಿದರು. ಅವರ ಪ್ರಣಾಳಿಕೆಯಲ್ಲಿ ಆಶಾ ಕಾರ್ಯಕರ್ತರ ಸಂಬಳ ಜಾಸ್ತಿ ಮಾಡ್ತೇವೆ ಅಂತ ಹೇಳಿದರು. ಅವರ ಪ್ರಣಾಳಿಕೆಯಲ್ಲಿ ಸರ್ಕಾರಿ ನೌಕರರಿಗೆ ಅವರ ಹಳೆ ಪಿಂಚಣಿಯನ್ನು ಕೊಡ್ತೇವೆ, ಹೊಸ ಪಿಂಚಣಿಯನ್ನು ನಾವು ತೆಗಿತೇವೆ ಅಂತೇಳಿ ಭರವಸೆ ಕೊಟ್ಟರು. ಎಲ್ಲ ಭರವಸೆಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದಿರುವಂತಹ ಸರ್ಕಾರ ಅಂಗನವಾಡಿ ಕಾರ್ಯಕರ್ತರಿಗಾಗಲಿ ಆಶಾ ಕಾರ್ಯಕರ್ತರಿಗಾಗಲಿ ಅಥವಾ ಸರ್ಕಾರಿ ನೌಕರರಿಗಾಗಲಿ ಯಾರಿಗೂ ಕೂಡ ಸಹಾಯ ಮಾಡಿದ್ದು ಈ ಬಜೆಟ್ನಲ್ಲಿ ಕಂಡು ಬರ್ತಾ ಇಲ್ಲ. ಒಟ್ಟಾರೆ ಕೇವಲ ಪ್ರಚಾರಕ್ಕೋಸ್ಕರ ಮತ್ತು ಕೇಂದ್ರ ಸರ್ಕಾರ ಮಾಡಿರುವಂತಹ ಕಾರ್ಯಕ್ರಮವನ್ನು ನನ್ನ ಸರ್ಕಾರ ಮಾಡಿದಂತೆ ಬಿಂಬಿಸುವುದಕ್ಕೋಸ್ಕರ ಜನರಿಗೆ ಅವರ ದೃಷ್ಟಿಗೆ ಮಂಕುಬುದ್ಧಿ ಹಚ್ಚೋಕ್ಕೋಸ್ಕರ ಮಾಡಿರುವಂತಹ ಒಂದು ಅಸಹಾಯಕವಾದಂತಹ ಬಜೆಟ್ ಇದೆ ಅಂತ ಕಂಡು ಬರ್ತದೆ. ಈ ಬಜೆಟ್ನಿಂದ ಬಡವರಿಗಾಗಲಿ ಹಿಂದುಳಿದವರಿಗಾಗಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗಾಗಲಿ ಅಸಹಾಯಕರಿಗಾಗಲಿ ಯಾವುದೇ ಸಹಾಯವನ್ನು ಸಿದ್ದರಾಮಯ್ಯನವರು ಮಾಡಿಲ್ಲ. ಕರಾವಳಿ ಮೀನುಗಾರರಂತೂ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ಸ್ಯ ಸಂಪದ ಯೋಜನೆಯಲ್ಲಿ ಬಂದಿರುವಂತಹ ಹಣವನ್ನು ಖರ್ಚು ಮಾಡೋದು ಬಿಟ್ಟರೆ ಮೀನುಗಾರರಿಗೆ ಇಂಥ ಘೋಷಣೆ ನಾನು ಮಾಡಿದ್ದೇನೆ ಅಂತ ಹೇಳಿಲ್ಲ. ಉಡುಪಿ ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜ್ ಕೊಡಬೇಕು ಅನ್ನುವಂಥ ಪ್ರಸ್ತಾಪವನ್ನು ನಾನು ಮಾಡಿದ್ದೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಸಹಾಯ ಮಾಡಿ ಅಂತೇಳಿ, ಅದಕ್ಕೂ ಕೂಡ ಮಾಡಿಲ್ಲ. ಒಟ್ಟಾರೆ ಮೇಲೆ ಕರಾವಳಿ ಜಿಲ್ಲೆಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ದು ಮಾತ್ರವಲ್ಲ, ಇದೊಂದು ಬಡವರ ವಿರುದ್ಧವಾದಂತಹ ಒಂದು ಬಜೆಟ್ ಅನ್ನೋದನ್ನ ಹೇಳಬೇಕಾಗಿದೆ. ಸಾಮಾನ್ಯವಾಗಿ ಅಲ್ಲ, ಕರಾವಳಿ ಜಿಲ್ಲೆಯನ್ನ ಸಿದ್ದರಾಮಯ್ಯನವರ ಸರ್ಕಾರ ಮೊದಲಿಂದ ವಿರೋಧಿಸ್ತಾ ಬಂದಿದ್ದು. ಒಂದು ರಾಜಕಾರಣದ ವ್ಯವಸ್ಥೆ ಅಡಿ ಇವತ್ತು ಬಿಜೆಪಿ ಶಾಸಕರ ಹೆಚ್ಚಿರುವುದರಿಂದ ಕರಾವಳಿ ಜಿಲ್ಲೆಯಲ್ಲಿ ಮತ್ತಷ್ಟು ಅದರ ಮೇಲೆ ಹಗೆ ತೀರಿಸುವಂತ ಕೆಲಸಗಳನ್ನು ಮಾಡಿದ್ದಾರೆ ಏನೋ ಅನ್ನುವಂಥ ಅನುಮಾನಗಳು ಬರುವಂತ ವಾತಾವರಣ ನಿರ್ಮಾಣ ಆಗಿದೆ. ಕಂಬಳಕ್ಕೆ ನಿರೀಕ್ಷೆ ಇತ್ತು ಅಲ್ಲ, ಕಂಬಳಕ್ಕೆ ಏನಾದರೂ ಅಧಿಕೃತವಾಗಿ ಘೋಷಣೆ ಮಾಡಬಹುದು ಕ್ರೀಡೆ ಇಲಾಖೆ ಅಂತ ನಾವು ಮಾಡಿದೆವು, ಅದನ್ನು ಕೂಡ ಘೋಷಣೆ ಮಾಡಿಲ್ಲ. ಒಟ್ಟಾರೆ ಎಲ್ಲವನ್ನ ಸಾಮಾನ್ಯ ಜನರ, ರೈತರ, ಹಿಂದುಳಿದವರ, ಪರಿಜಾತಿ ಪರಿಶಿಷ್ಟ ಪಂಗಡ ಯಾರಿಗೂ ಕೂಡ ಸಹಾಯ ಮಾಡದಿರುವಂತ ಕೇವಲ ದಾಖಲೆಗೋಸ್ಕರ ಮಂಡಿಸುವಂತ ಒಂದು ಬಜೆಟ್